ಯಾದಗಿರಿಯಲ್ಲೂ ಕೂಡ ಇದೇ ಸಮಸ್ಯೆ ಮುಂದುವರೆದಿದೆ. ಕಾರಣ ಇನ್ನೂವರೆಗೂ ಕೂಡ ಸಮೀಕ್ಷೆಯನ್ನು ಆರಂಭ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸಮೀಕ್ಷೆ ಕಾರ್ಯಕ್ಕೆ ಆರಂಭದಲ್ಲೇ ಎದುರಾಗಿರುವಂತಹ ವಿಘ್ನ, ಎಲ್ಲೆಡೆ ಟೆಕ್ನಿಕಲ್ ಎರರ್. ನಿನ್ನೆ ಸರ್ವರ್ ಸಮಸ್ಯೆ ಆಗಿತ್ತು, ಇವತ್ತು ಆಪೇ ಓಪನ್ ಆಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಗಣತಿದಾರರು, ಶಿಕ್ಷಕರುಗಳು ಹೇಳ್ತಾ ಇದ್ದಾರೆ. ಸಮೀಕ್ಷೆ ಕಾರ್ಯಕ್ಕೆ ಮನೆಗೆ ಹೋಗಿ ಈಗ ವಾಪಸ್ ಬರ್ತಾ ಇದ್ದಾರೆ ವಿನಃ ಸರ್ವೆ ಕಾರ್ಯವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಹಶೀಲ್ದಾರ್ ಕಚೇರಿ ಬಳಿ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಕೆಲ ಶಿಕ್ಷಕರು ಕುಳಿತುಕೊಂಡಿದ್ದಾರೆ. ಇದನ್ನ ಈ ಕೂಡಲೇ ಬಗೆಹರಿಸ್ತಿದ್ರೆ ನಾವು ಹೇಗ್ ಮಾಡೋದು, ಒಂದೊಂದು ಮನೆಗಳಲ್ಲಿ ತೆಗೆದುಕೊಳ್ಳುವಂತಹ ಸಮಯವನ್ನ ಗಮನಿಸಿ ಅಂತ ಅವ್ರು ಹೇಳಿದ್ದಾರೆ. ಒಂದು ಸಮೀಕ್ಷೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆಯ ಕಾರ್ಯವನ್ನು ನಿಗದಿ ಮಾಡಲಿಕ್ಕೆ ಸರ್ಕಾರ ನಿಗದಿಸ್ತಿರ್ತಕ್ಕಂಥ ಒಂದು ಆ್ಯಪ್, ಆ ಆ್ಯಪನ್ನು ಓಪನ್ ಮಾಡ್ತಾ ಇದ್ದಂಗೆ ನಿನ್ನೆಯಿಂದ ಕಳೆದ 2 ದಿನದಿಂದ ಕೂಡ ಅದು ಸರಿಯಾದ ರೀತಿಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಪ್ರತಿ ಬಾರಿ ಹೊಸ ಒಂದು ಅಪ್ಡೇಟ್ಗಳನ್ನು ನೀಡಿ ಓಪನ್ ಮಾಡಲಿಕ್ಕೆ ಒಂದು ನಿಗದಿರ್ತಕ್ಕಂಥ ಶಿಕ್ಷಕರಿಗೆ ಕಳಿಸ್ತಾ ಇದ್ದರೂ ಕೂಡ ಅವುಗಳನ್ನು ಓಪನ್ ಮಾಡ್ತಾ ಹೋದರೂ ಕೂಡ ಅದು ಎರರ್ ಸಮಸ್ಯೆ ಇನ್ನೂ ಕಾಡ್ತಾ ಇದೆ. ಹೀಗಾಗಿ ಸಮೀಕ್ಷೆಗೆ ತೆರಳಬೇಕಾದ್ರೆ ಶಿಕ್ಷಕರಿಗೆ ತುಂಬ ಗೊಂದಲ ಉಂಟಾಗ್ತಾ ಇದೆ. ಎಲ್ಲಿ ಹೋಗಬೇಕು, ನಮಗೆ ಯಾವ ಏರಿಯಾ ಬಂದಿದೆ ಮತ್ತು ಯಾವ ಮನೆಗಳಿಗೆ ನಾವು ತೆರಳಬೇಕು ಅನ್ನೋದು ಕೂಡ ಅವರಿಗೆ ನಿರ್ದಿಷ್ಟವಾಗಿ ಗುರುತಾಗ್ತಕ್ಕಂಥ ಪರಿಸ್ಥಿತಿ ಆಗ್ತಾ ಇಲ್ಲ. ಮೊಬೈಲ್